ಹಾಯ್ ಎಲ್ಲರಿಗೂ ನಮಸ್ಕಾರ. ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮಲ್ಲಿ ಇವತ್ತು ಕೀಮಾ ಕರಿ ಮಾಡ್ತಾಯಿದ್ವಿ. ವೆಜ್ ಕೀಮಾ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ವೆಜ್ ಕೈಮಾ ಗ್ರೇವಿ ಮಾಡೋಕ್ಕೆ ಏನು ಬೇಕು ಅಂತ ತೋರಿಸಿದ ಬನ್ನಿ. ಕಡಲೆಬೇಳೆ ಇದು 2 ಅವರ್ ನೆನೆಸಿದೆ. 1/4 kg ಇದೆ. 2 ಅವರ್ ನೆನೆಸಿ ಸಾಕು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು, ಒಂದು ಅರ್ಧ ಇಂಚಷ್ಟು ಶುಂಠಿ, ಇಷ್ಟು ಮಿಕ್ಸಿ ಮಾಡ್ಕೊಬೇಕು. ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಪುದೀನ, 1 ಟೊಮೊಟೊ, 1 ಇಂಚ್ ಶುಂಠಿ, ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರು, 1 ಈರುಳ್ಳಿ, ಗರಂ ಮಸಾಲ ಬಂದುಬಿಟ್ಟು ಕಾಳು ಮೆಣಸು ಒಂದು ಅರ್ಧ ಚಮಚ, ಏಲಕ್ಕಿ 2, ಚಕ್ಕೆ 1 ಇಂಚು, 4 ಲವಂಗ, ಜಾಕಾಯಿ 1 ಪೀಸು ಸಣ್ಣ ಪೀಸು, ಸೋಂಪು ಒಂದು ಅರ್ಧ ಚಮಚ. ಇದು ಒಗ್ಗರಣೆಗೆ ಕಸ್ತೂರಿ ಮೇಥಿ ಮತ್ತು ಇದು ಗೋಡಂಬಿ 1-2 ಸ್ಪೂನಷ್ಟು. ಖಾರಕ್ಕೆ ಅಚ್ಕಾರದ ಪುಡಿ 2 ಸ್ಪೂನು, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಚಿಕನ್ ಮಸಾಲ, 1/4 ಸ್ಪೂನ್ ಅರಿಶಿನ ಮತ್ತು ಎಣ್ಣೆ, ಉಪ್ಪು ಇಷ್ಟು ಬೇಕು. ಫಸ್ಟ್ ಈ ಮಸಾಲೆ ಸ್ವಲ್ಪ ಹುರ್ಕೊಳ್ಳೋಣ. ಆಯಿಲ್ ಹಾಕೋಣ, 1 ಸ್ಪೂನಷ್ಟು ಆಯಿಲ್ ಹಾಕೋಣ. ಈ ಚಕ್ಕೆ ಎಲ್ಲ ಗರಂ ಮಸಾಲೆ ತೊಗೊಂಡಿದ್ವಲ್ಲ ಇದೆಲ್ಲ ಹಾಕೋಣ. ಇದ್ರ ಜೊತೆ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಬಿಡೋಣ. ಈರುಳ್ಳಿ, ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ತೆಗೆದಾದ್ರೆ ಶುಂಠಿ ಬಿಡುತ್ತೆ ಅಷ್ಟಲ್ಲೇ ಸ್ವಲ್ಪ ಚೆನ್ನಾಗೆ ಆಯಿಲೆಲ್ಲ ಫ್ರೈ ಆಗಿ. ಇದಿಷ್ಟು ಹುರ್ಕೊಂಡು ಎಲ್ಲ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮಿಕ್ಸಿಗೆ ಏನೇನು ಹಾಕಬೇಕು ಅವೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಗ್ರೇವಿಗೆ ರೆಡಿ. ಮಿಕ್ಸ್ ಮಾಡಿಟ್ಬಿಟ್ಟು ಆಮೇಲೆ ಕಡಲೆಬೇಳೆ ಸ್ವಲ್ಪ ರುಬ್ಕೊಂಬಂದ್ರೆ ವೆಜ್ ಕೈಮಾ ಗ್ರೇವಿ ರೆಡಿ ಮಾಡೋಕ್ಕೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಇಷ್ಟ ಆದರೆ ಸಾಕು. ಈ ಸ್ವಲ್ಪ ತಣ್ಣೀರಿ ಕಾಯಿ ಸ್ವಲ್ಪ ಮಿಕ್ಸಿ ಹಾಕೊಂಡ್ಬಿಡ. ಮಿಕ್ಸಿಗೆ ತೆಂಗಿನಕಾಯಿ, ಅರ್ಧ ಹೋಳಿಗೆ ಅಂತ ಕಮ್ಮಿ. ಇವಾಗ ಕಾಯಿ ಇಷ್ಟು ತರಿ ಹುರ್ಕೊಂಬಂದಿದ್ದಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಬಂದಿದ್ವಲ್ಲ, ಕಾಯಿ ಜೊತೆ ಇದೆಲ್ಲ ಹಾಕಿ ನುಣ್ಣಗೆ ಹುರ್ಕೊಂಬಂದ್ಬಿಡ. ಈ ಟೊಮೊಟೊ, ಈ ಕೊತ್ತಂಬರಿ ಪುದೀನ ಇವೆಲ್ಲ ಇದೆಲ್ಲ ಹುರ್ಕೊಂಬಂದ್ಬಿಡೋಣ ನೈಸಾಗಿ. ಫೈನ್ ಪೇಸ್ಟ್ ಆಗಿದೆ. ಇದೇ ಬಂಡಿಗೆ ಸ್ವಲ್ಪ ಆಯಿಲ್ ಹಾಕೋಣ, 1-2 ಸ್ಪೂನ್ ಅಷ್ಟು. ಇವಾಗ ಇದಕ್ಕೆ ಕಸ್ತೂರಿ ಮೇಥಿ ತೊಗೊಂಡಿದ್ನಲ್ಲ ಅದೆಲ್ಲ ಅರ್ಧ ಅಷ್ಟು ಇವಾಗ ಹಾಕ್ತೀನಿ. ಎಣ್ಣೆ ಹಾಕಿದ್ನಲ್ಲ ಹಾಕ್ತೀನಿ. ಈ ಮಸಾಲೆ ಐಟಮ್ ತೊಗೊಂಡಿದ್ವಲ್ಲ, ಅರಿಶಿನ, ಚಿಕನ್ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಇವೆಲ್ಲ ಹಾಕಿ ಆಯಿಲ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಮಸಾಲ ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಸುಮ್ಮನೆ 1 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಬಿಟ್ಟು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸಾಕಷ್ಟು. ಇವಾಗ ಈ ಮಸಾಲೆ ಹುರ್ಕೊಂಡ್ಬಂದಿದ್ದೀವಲ್ಲ, ಈ ಮಸಾಲೆ ಹಾಕ್ತೀವಿ. ಮಸಾಲೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇನ್ನೂ 1 ನಿಮಿಷ ಹಿಂಗೆ ಮಾಡ್ಕೊಳ್ಳಿ ಸರ್.
ಇವಾಗ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕು ಅಂತ. ಇವಾಗ ನೀರು ಹಾಕ್ತಾಯಿದ್ದೀನಿ, ಮಸಾಲೆ ಹಾಕಿದ್ನಲ್ಲ, ಗ್ರೇವಿಗೆ ಎಷ್ಟು ಬೇಕು ಅಷ್ಟು ನೀರು ನೋಡ್ಕೊಂಡು ಹಾಕ್ಕೊಬೇಕು. ಇವಾಗ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಬೇಕು. ಸ್ವಲ್ಪ ತುಂಬ ಗಟ್ಟಿ ಬೇಡ, ಸ್ವಲ್ಪ ಇದಾಗ್ತೀವಲ್ಲ ಕೈಮಾ ಉಂಡೆಗಳು, ವೆಜ್ ಕೈಮಾ ಉಂಡೆ, ಅದಕ್ಕೆ ನೋಡ್ಕೊಂಡು ಅದು ದಪ್ಪ ಆಗುತ್ತೆ ಅದು ಹಾಕಿದ್ರೆ ಗ್ರೇವಿ. ಇವಾಗ ಉಪ್ಪು ತಾನೆ ಎಷ್ಟು ಬೇಕು ಅಂತ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದು ಕುದೀತಾ ಇರಲಿ, ನಾವು ಉಂಡೆ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟು ರುಬ್ಕೊಳ್ಳೋದು ಸ್ವಲ್ಪ. ಅದ್ರ ಜೊತೆ ಕೊತ್ತಂಬರಿ ಪುದೀನ, ಇವಾಗ ತರಿ ಇದು ರುಬ್ಬಿತ್ತಲ್ಲ, ಅದು ಕೊತ್ತಂಬರಿ ಪುದೀನ ಹಾಕಿದ್ದೀನಿ. ಅದ್ರ ಜೊತೆಗೆ ಕಡಲೆಬೇಳೆ ಹಾಕಿ ರುಬ್ಕೊಂಬಂದು. ತುಂಬ ಪೇಸ್ಟು ಬೇಡ, ತುಂಬ ಬೇಳೆ ಕಾಣಬಾರ್ದು, ಸ್ವಲ್ಪ ತರಿ ಇದ್ರೂ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ರುಬ್ಕೊಂಬಂದ್ಬೇಡ. ಇವಾಗ ಇಷ್ಟು ರುಬ್ಬಿದ್ದೀನಿ, ಇಷ್ಟು ರುಬ್ಬ್ರೆ ಸಾಕು. ಇರೋ ಬೇಳೆ ಎಲ್ಲ ಹಾಗೆ ರುಬ್ಕೊಂಬಂದ್ಬಿಡೋಣ. ಇದನ್ನು ರುಬ್ಕೊಂಬಂದ್ಬಿಡೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಮಿಕ್ಸ್ ಮಾಡಿ. ಇವಾಗ ಸಣ್ಣ ಬಂಡಿಲಿ ಆಯಿಲ್ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಹಾಕಿ ಒಂದು ಅರ್ಧ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಕೈಮಾ ಉಂಡೆ ಫುಲ್ ರೋಸ್ಟ್ ಆಗಬೇಕಂತೇನಿಲ್ಲ, ಒಂದು 60% ಬೆಂದರೆ ಸಾಕು. ಆಯಿಲಲ್ಲಿ ಫ್ರೈ ಮಾಡೋದು ಬೇಡ ಅಂದರೆ ಹಾಗೆ ಹಬೇಲಿ ಬೇಯಿಸ್ಬೋದು, ಇಡ್ಲಿ ಪಾತ್ರೆಲಿ ಇಟ್ಬಿಟ್ಟು ಬೇಯಿಸ್ಕೊಬೋದು, ಅದು ಚೆನ್ನಾಗಿರುತ್ತೆ. ಇದೊಂದು ಸರಿ ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಾನ್ ವೆಜ್ ತಿನ್ನಬಾರ್ದು, ತರಕಾರಿ ಇಲ್ಲ ಅಂದಾಗ ಈ ಥರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ರೋಸ್ಟ್ ಆಗಿದೆ, ಎಲ್ಲ ಟರ್ನ್ ಮಾಡಿದ್ದೀನಿ. ಆಯಿತು, ಇವಾಗ ತಕ್ಕೊಂಬಿಡೋಣ. ಇವಾಗೆಲ್ಲ ಇದು ಮಾಡ್ಕೊಂಡಿದ್ದೀನಿ, ತಿರ್ಸ್ಕೊಂಡಿದ್ದೀನಿ. ಇನ್ನೊಂದು ನಿಮಿಷ ತಕ್ಕೊಂಬಿಟ್ಟು ಗ್ರೇವಿಗೆ ಹಾಕಿದ್ರೆ ರೆಡಿ. ಇವಾಗ ಇಷ್ಟಾಗಿದೆ, ತೆಗೆದುಬಿಡೋಣ. ಫುಲ್ಲು ಬೇಯಿಸಿಲ್ಲ, ಒಂದು 60% ಬೇಯಿಸ್ಕೊಡಿದ್ದೀನಿ ಅಷ್ಟೆ. ಇವಾಗ ಇಷ್ಟು ಬೇಯಿಸ್ಕೊಂಡಿದ್ದೀನಿ, ಇಷ್ಟು ಬೇಯಿಸ್ಕೊಂಡು ಸಾಕು. ಎಲ್ಲ ಉಂಡೆ ಇದೇ ಥರ ಬೇಯಿಸ್ಕೊಂಡು ಇನ್ನೊಂದು ಸ್ವಲ್ಪ ಇದೆ, ನಾನು ಎಲ್ಲ ಮಾಡ್ಕೊಂಬಂದ್ಬಿಡ್ತೀನಿ. ಇವಾಗ ಕೈಮಾ ಗ್ರೇವಿ ರೆಡಿ ಆಗ್ತಾಯಿದೆ. ಎಲ್ಲ ಆಯಿಲ್ ಬರ್ತಾಯಿದೆ ಸೈಡಲ್ಲಿ. ಈ ಇದರಲ್ಲಿ ಸ್ವಲ್ಪ ತುಂಬ ಗ್ರೇವಿ ದಪ್ಪ ಆದರೆ ಒಂಚೂರು ನೀರು ಹಾಕ್ಕೊಬೋದು. ನೀರು ಉಪ್ಪು ನೋಡಿಕೊಂಡು
ನಿಮ್ಗೆ ಯಾವ ಇದಕ್ಕೆ ಬೇಕೋ ಇದಕ್ಕೆ ಸೆಟ್ ಮಾಡ್ಕೊಬೋದು. ಇವಾಗ ರೆಡಿಯಾಗಿದೆ. ಗ್ರೇವಿನೂ ಎಲ್ಲ ಆಯಿಲೆಲ್ಲ ಬಿಟ್ಟಿದೆ. ಒಂದ್ಸತಿ ಕಲಿಸ್ಕೊಂಬಿಡೋಣ. ಈ ಉಂಡೆಗೆ ಅರ್ಧ ಬೇಯಿಸ್ಕೊಂಡಿದ್ದೀವಲ್ಲ, ಈ ಉಂಡೆ ಎಲ್ಲ ಇದ್ರಲ್ಲಿ ಹಾಕೋಣ. ಎಲ್ಲ ಒಂದು 1/4 kg ಚೆನ್ನಾಗಿ ದಪ್ಪಕ್ಕೆ ಒಂದು 20 ಉಂಡೆ ಆಗಿದೆ. ದಪ್ಪಕ್ಕಿಲ್ಲ ಇದು ಅಂತ. ಸಣ್ಣ ಉರಿಲೆ ಇದೊಂದು 5 ರಿಂದ 6 ನಿಮಿಷ ಬೇಯಲಿ. ಲಾಸ್ಟಲ್ಲಿ ಹೆಂಗೆ ಬರುತ್ತೆ ಅಂತ ತೋರಿಸಿ. ಕ್ಲೋಸ್ ಮಾಡೋಣ. ಇವಾಗ ಇದು ನೋಡೋಣ. ಚೆನ್ನಾಗಿ ಕುದ್ದಿದೆ. ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಆಯಿಲೆಲ್ಲ ಸೈಡ್ ಬಿಟ್ಟಿದೆ. ಮುದ್ದೆ ಇದು ಯಾವ್ದು ಸೆಟ್ ಆಗುತ್ತೆ ಅಂದರೆ ಮುದ್ದೆಗೆ ಮತ್ತು ಪೂರಿಗೆ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇವಾಗ ನಾನ್ ವೆಜ್ ತಿನ್ನಬಾರ್ದು ಅಂದಾಗ ಮನೇಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಒಂಚೂರು ಕಸ್ತೂರಿ ಮೆಂತಿ ಇಟ್ಕೊಂಡಿದ್ದಲ್ಲ ಅದಾಗ್ತಾ ಇದೆ. ಈ ಗ್ರೇವಿ ಹೇಗಿದೆ ಅಂತ ನಿಮ್ಮ ಮನೇಲಿ ಒಂದ್ಸತಿ ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಮ ಮನೇಲಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.